ಮಧ್ಯದೊಳಗೆ ಉಳಿಸಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 18ನೇ ಮಂಗಲ ಕಲಶ ಇದೆ. ಯಾದ್ಯಪ್ತಾದ್ರಜಿಹಾಸ್ವಿತಸ್ಯ ವಶತೋ ಯಸ್ಯ ಸ್ವಭಾವೋ ಧಿಯಃ ಕರ್ತುಂ ನೈಷ ಕಥಂಚನಾಪಿ ಪರೈಃ ಅನ್ಯಾದೃಶಃ ಶಕ್ಯತೆ ಅಜ್ಞಾನಂ ನ ಕದಾಚನಾಪಿ ಭವೇತ್ ಜ್ಞಾನಂ ಭವತ್ಸಂತತಂ ಜ್ಞಾನಿನೋಕ್ಷ್ವಪರಾಪರಾಧಜನಿತೋ ನಾಸ್ತಿಹ ಬಂಧಸ್ತವ. ಸಮ್ಯಕ್ ದೃಷ್ಟಿ ಜೀವನು ಪರಿಣಾಮದಿಂದ ಶುದ್ಧನಿದ್ದಾನೆ. ಆದಾಗ್ಯೂ ಪಂಚೇಂದ್ರಿಯ ವಿಷಯಗಳನ್ನು ಭೋಗಿಸುತ್ತಾನೆ. ಆ ವಿಷಯಗಳನ್ನು ಭೋಗಿಸುತ್ತಿರುವಾಗ ಕರ್ಮಗಳ ಬಂಧವಾಗುತ್ತದೆಯೋ ಅಥವಾ ಇಲ್ಲ ಎಂದು ಯಾರೋ ಪ್ರಶ್ನೆ ಮಾಡಿದ್ದಾರೆ. ಅದರ ಸಮಾಧಾನವು ಕರ್ಮಗಳ ಬಂಧವಿಲ್ಲ ಎಂಬುದಾಗಿದೆ. ಜ್ಞಾನಿನ್ ಭುಂಕ್ಷ್ವಃ ಎಲಗಿ ಸಮ್ಯಕ್ ದೃಷ್ಟಿ ಜೀವನೇ, ಕರ್ಮದ ಉದಯದಿಂದ ಪ್ರಾಪ್ತವಾಗಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವುಗಳನ್ನು ಭೋಗಿಸುತ್ತಿದ್ದರೆ ಭೋಗಿಸು. ಆದರೂ ಕೂಡ ನಿನಗೆ ಜ್ಞಾನಾವರಣಾದಿ ಕರ್ಮಗಳ ಆಗಮನವೂ ಇರುವುದಿಲ್ಲ. ಹೇಗೆ ತಾನೇ ಬಂಧವಿಲ್ಲ? ಭೋಗ ಸಾಮಗ್ರಿಗಳು ಅವನ ಭೋಗದಲ್ಲಿ ಬರುವುದು, ಅದರಿಂದ ಉತ್ಪನ್ನವಾಗಿದೆ. ಭಾವಾರ್ಥವು ಈ ಪ್ರಕಾರವಿದೆ. ಏನು ಹೇಳಿದ್ರು? ಭೋಗ ಸಾಮಗ್ರಿಗಳು ಅವನ ಭೋಗದಲ್ಲಿ ಬರುವುದು, ಅದರಿಂದ ಉತ್ಪನ್ನವಾಗಿದೆ. ಏನ ಭೋಗಿಸುವುದ ಕಾರ್ಯ? ಸಾಮಗ್ರಿಗಳಿದ್ದಾವೆ, ಅವನ ಭೋಗದೊಳಗೆ ಬಂದಿದ್ದಾವೆ, ಅಷ್ಟು ಮಾತ್ರ ಇದೆ. ಅವನ ಕರ್ತವ್ಯ ಅದರಲ್ಲೇ ಏನೂ ಇಲ್ಲ, ಸರ್ವಥಾ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಸಮ್ಯಕ್ ದೃಷ್ಟಿ ಜೀವರುಗಳಿಗೆ ವಿಷಯ ಸಾಮಗ್ರಿಗಳನ್ನು ಭೋಗಿಸುತ್ತಿದ್ದರೂ ಬಂಧವಿಲ್ಲ, ನಿರ್ಜರೆ ಇದೆ. ಕಾರಣವೇನೆಂದರೆ ಸಮ್ಯಕ್ ದೃಷ್ಟಿ ಜೀವನು ಸರ್ವಥಾ ಅವಶ್ಯವಾಗಿ ಪರಿಣಾಮಗಳಿಂದ ಶುದ್ಧನಿದ್ದಾನೆ. ಹೀಗೆ ವಸ್ತುವಿನ ಸ್ವರೂಪವಿದೆ. ಪರಿಣಾಮಗಳ ಶುದ್ಧತೆ ಇರುವಾಗ ಬಾಹ್ಯದ ಭೋಗ ಸಾಮಗ್ರಿಗಳ ಮೂಲಕ ಬಂಧ ಮಾಡಲಾಗುವುದಿಲ್ಲ. ಹೀಗೆ ವಸ್ತುವಿನ ಸ್ವರೂಪವಿದೆ. ಇಲ್ಲಿ ಸಂದೇಹದ ಸಂಭಾವನೆ. ಸಮ್ಯಕ್ ದೃಷ್ಟಿ ಜೀವನು ಭೋಗ ಭೋಗಿಸುತ್ತಾನೆ. ಆ ಭೋಗ ಭೋಗಿಸುವಾಗ ರಾಗರೂಪದ ಅಶುದ್ಧ ಪರಿಣಾಮವಾಗುತ್ತಿರಬಹುದು. ಅದರಿಂದ ಆ ರಾಗ ಪರಿಣಾಮದ ಮೂಲಕ ಬಂಧವಾಗುತ್ತಿರಬಹುದಲ್ಲ. ಆದರೆ ಹಾಗಂತೂ ಇಲ್ಲ. ಕಾರಣವೇನೆಂದರೆ ಆ ಶುದ್ಧ ಜ್ಞಾನವಾದ ಮೇಲೆ ಭೋಗ ಸಾಮಗ್ರಿಗಳನ್ನು ಭೋಗಿಸುತ್ತಿರುವಾಗ ಆ ಸಾಮಗ್ರಿಗಳ ಮೂಲಕ ಅಶುದ್ಧ ರೂಪ ಮಾಡಲಾಗುವುದಿಲ್ಲ. ಏನನ್ನ? ಅವನ ಪರಿಣಾಮವನ್ನು. ಹೀಗೆ ವಸ್ತುವಿನ ಸ್ವರೂಪವಿದೆ. ಯಾವ ವಸ್ತುವಿನ ಸ್ವರೂಪ? ಸಮ್ಯಕ್ ದೃಷ್ಟಿ ಜೀವದ್ದಂದ್ರೆ, ಸಮ್ಯಕ್ ದರ್ಶನದಂದ್ರೆ, ಅಥವಾ ಆ ಪರಿಣಾಮಗಳದ್ದಂದ್ರೆ ವಸ್ತುವಿನ ಸ್ವರೂಪವಿದೆ. ಅದೆಷ್ಟೋ ಭೋಗ ಸಾಮಗ್ರಿಗಳನ್ನು ಭೋಗಿಸಿದರೂ ಶುದ್ಧ ಜ್ಞಾನವು ತನ್ನ ಸ್ವರೂಪ ಎಂದರೆ ಶುದ್ಧ ಜ್ಞಾನ ಸ್ವರೂಪವಾಗಿಯೇ ಉಳಿಯುತ್ತದೆ. ಹೀಗೆ ವಸ್ತುವಿನ ಸಹಜತೆ ಇದೆ. ಇಲ್ಲಿ ಏನ? ವಸ್ತುವಿನ ಸಹಜತೆ ಅಂದ್ರಲ್ಲ, ಇದು ಯಾವುದಕ್ಕಂದರೆ ಜ್ಞಾನಕ್ಕಂದರೆ. ಜ್ಞಾನಕ್ಕೆ ಶುದ್ಧ ಜ್ಞಾನ ಏನಿದೆ ಅದು ತನ್ನ ಸ್ವರೂಪ ಇದೆ. ಪ್ರತಿಯೊಂದು ಜೀವದ ಸ್ವರೂಪ ಶುದ್ಧ ಜ್ಞಾನನೇ ಇದೆ. ಆದರೆ ಯಾವಾಗ ಯಾವ ಜೀವ ಅಂತರ್ಮುಖ ಪುರುಷಾರ್ಥದಿಂದ ತನ್ನ ಶುದ್ಧ ಜ್ಞಾನದ ತ್ರಿಕಾಲಿ ಸಹಜ ಜ್ಞಾನದ ಜ್ಞಾನದರ್ಶನ ಮೂಲಕ
ಅಥವಾ ಅಂತರ್ಮುಖ ಪ್ರವೃತ್ತಿ ಪರಿಣಾಮ ಶ್ರದ್ಧೆ ಜ್ಞಾನದ ಮೂಲಕ ಯಾವ ಸಮಯದಲ್ಲಿ ತಿಳಿತಾನೋ ಆ ಸಮಯದಲ್ಲಿ ಅವನಿಗೆ ನಿಶ್ಚಿತ ನಿರ್ಣಯ ಆಗಿ ಹೋಗ್ತಿದೆ, ನಾನು ಒಂದು ಶುದ್ಧ ಜ್ಞಾನ ಸ್ವರೂಪನೇ ಇದ್ದೇನೆ, ಸಹಜ ಜ್ಞಾನ ಸ್ವರೂಪನೇ ಇದ್ದೇನೆ. ಜ್ಞಾನವನ್ನು ಹೊರತುಪಡಿಸಿ ನನ್ನಲ್ಲಿ ಅಶುದ್ಧತೆ ಇಲ್ಲವೇ ಇಲ್ಲ. ನನ್ನ ಜ್ಞಾನದೊಳಗ ಅಶುದ್ಧತೆ ಬರೋದು ಸಾಧ್ಯ ಇಲ್ಲ. ಜ್ಞಾನ ಯಾವ ಕಾಲದಲ್ಲೂ ಅಶುದ್ಧ ಆಗೋ ಸಾಧ್ಯ ಇಲ್ಲ. ಮತ್ತು ಯಾವ ಅಶುದ್ಧತೆ ಕರ್ಮದ ಕಾರಣದಿಂದ ಇಂದಿನವರೆಗೆ ಪರಸನ್ಮುಖ ದೃಷ್ಟಿಯ ಬಲದಿಂದ ಬರ್ತಾ ಇತ್ತೋ ಆ ಅಶುದ್ಧತೆ ಕೂಡ ನನ್ನ ಸಹಜ ಜ್ಞಾನದ ಸ್ಪರ್ಶ ಮಾಡಿಯೇ ಇರಲಿಲ್ಲ. ಈ ಪ್ರಕಾರ ಯಾವಾಗ ಅನುಭೂತಿ ಕಾಲದಲ್ಲೇ ಅವ ನಿಶ್ಚಿತವಾಗಿ ತಿಳಿತಾನೋ ಆ ತಿಳಿಯುವಿಕೆ ಏನಿದೆ ಅವನಲ್ಲೇ ಸಹಜವಾಗಿ ಉಳಿದು ಬಿಡ್ತಿದೆ. ಆ ಸಹಜ ಜ್ಞಾನವನ್ನು ಅಸ್ತವ್ಯಸ್ತ ಮಾಡುವ ಅಥವಾ ಕೃತ್ರಿಮಗೊಳಿಸುವ ಅಥವಾ ತನ್ನ ವಶದಲ್ಲಿಟ್ಟುಕೊಳ್ಳುವಂಥ ಯಾವುೂ ವಿಕೃತ ಪರಿಣಾಮ ಅವನಲ್ಲೇ ಆಗುವುದಿಲ್ಲ. ಪರಿಣಾಮಗಳಲ್ಲೇ ಅಶುದ್ಧಿ ಇದೆ ಅಂಥೇಳಿ ಯಾವುದೋ ಒಂದು ಅಪೇಕ್ಷಾದಿಂದ ಯಾವುದೋ ಒಂದು ಅಪೇಕ್ಷಾದಿಂದ ಶುಕ್ರವಾರ ದಿವಸ ಕಥನ ಆದದ್ದಿತ್ತು. ಯಾವ ಪ್ರಕಾರ ಕೇವಲಿ ಭಗವಂತರಿಗೆ ಈರ್ಯಾಪಥ ಆಶ್ರಮ ಇದ್ರೂ ಕೂಡ ಬಂಧ ಕೂಡ ಒಂದು ಸಮಯದ್ದು ಇದ್ರೂ ಅವರು ಪರಮಾತ್ಮ ದಶೆಯ ಅನಂತ ಚತುಷ್ಟಯ ರೂಪದ ಅನುಭೂತಿಯಲ್ಲಿ ಅದು ಯಾವ ಬಾಧೆ ಮಾಡುವುದಿಲ್ಲ. ಹಾಗಾದರೆ ಇದೆ ಅಂಥೇಳಿ ಯಾವ ಕಾರಣದಿಂದ ಅನ್ನೋದು ಅದನ್ನು ಕರ್ಮದ ಆಶ್ರಮ ಇದೆ, ಕರ್ಮದ ಬಂಧ ಇದೆ ಅಂಥೇಳಿ ಯಾವ ಕಾರಣದಿಂದ ಹೇಳೋದು? ಅನಂತ ಚತುಷ್ಟಯದೊಳಗೆ ವಿರಾಜಮಾನ ಆಗಿರುವಂಥ ಆ ಪ್ರಭು ಪರಮಾತ್ಮನಿಗೆ ಆ ನಿಜ ನಿಧಿ ನಿಜ ಸ್ವರೂಪ ನಿಜದಲ್ಲಿ ಅಂತರ್ನಿಮಗ್ನತೆ ಏನಿದೆ ಅದಕ್ಕೆ ಸ್ವಲ್ಪ ಕೂಡ ಅದು ಬಾಧೆ ಯಾವುದೇ ಪ್ರಕಾರದಿಂದ ವ್ಯತ್ಯಯವನ್ನುಂಟು ಮಾಡುವುದಿಲ್ಲ. ಸರಿ, ಅದೇ ಪ್ರಕಾರ ಅದರಲ್ಲೇ ಸ್ವಲ್ಪ ಕೂಡ ಕಮ್ಮಿ ಅಂಥೇಳಿ ಗಣಿಸಿದರೆ ಒಂದು ದೊಡ್ಡ ಅಪರಾಧ ಆಗ್ತಿದೆ. ಏನು? ಪಂಚಪರಮೇಷ್ಠಿಗಳನ್ನೇ ನಾವು ನಂಬಲಿಲ್ಲ ಅಂತ ಆಗ್ತಿದೆ. ಸಾಧು ಪರಮೇಷ್ಠಿಗೆ ಕೂಡ ಸಾಧಕ ಅವಸ್ಥೆಯಲ್ಲಿ ಕೂಡ 8 ಕರ್ಮಗಳ ವಿದ್ಯಮಾನತೆ ಇದೆ. ಯಾವುದೋ ಒಂದು ಅಪೇಕ್ಷಾದಿಂದ 7 ಕರ್ಮಗಳ ಬಂಧ ಆಗುವಂಥ ಪರಿಣಾಮದ ಕೆಲವಂಶದ ಅಶುದ್ಧಿ ಇದೆ. ಆದರೂ ಕೂಡ ಅವರ ಆ ಅತೀಂದ್ರಿಯಮಯನಾದಂಥ ಅಶರೀರಿಯಾದಂಥ ಜ್ಞಾನ ಮಾತ್ರನಾದಂಥ ಚಿನ್ಮಾತ್ರ ಸ್ವರೂಪನಾದಂಥ ಆ ಜಗತ್ತಿನಿಂದ ಭಿನ್ನ ತತ್ವವನ್ನು ನಿಜ ತತ್ವವನ್ನು ಆಸ್ವಾದಿಸುವುದರಲ್ಲಿ ಅದು ಯಾವುದರದ್ದು ಬಾಧೆ ಇಲ್ಲಂದ ಮೇಲೆ ಅವರಿಗೆ ಬಂಧ ಇದೆ ಅಂಥೇಳಿ ಹಾಗೆ ಹೇಳುತ್ತಾರೆ. ಮತ್ತು ಅವರ ಯಾವ ಆ ಅತೀಂದ್ರಿಯ ಆನಂದದ ಅನುಭವದಲ್ಲಿ ಅಂತರ್ನಿಮಗ್ನ ಇದ್ದಾರೋ, ನಿರಂತರ ಉದ್ಯಮಶೀಲ ಇದ್ದಾರೋ, ಆ ಉದ್ಯಮದೊಳಗೂ ಕೂಡ ಅದು ಬಾಧೆ ಮಾಡ್ತಿಲ್ಲ ಅಂದಮೇಲೆ ಆಶ್ರವ ಬಂಧ ಅವರಿಗೆ ಇದಾವೆ ಅಂಥೇಳಿ ಹಾಗೆ ಹೇಳೋದ್ರೆ ಇದ ಸಾಧುವಿನ ಮಾತಾಯ್ತ್ರಿ. ಆಚಾರ್ಯ ಉಪಾಧ್ಯಾಯ ಸಾಧು ಎಲ್ಲರೂ ಬಂದರು ಅದರಲ್ಲಿ, ಅವರ ಮಾತಾಯಿತು. ಇನ್ನು ಅದಕ್ಕಿಂತಲೂ ಕೆಳಗೆ 4ನೇ 5ನೇ ಗುಣಸ್ಥಾನಕ್ಕೆ ಬಂದ ನಂತರ ಆ ಜೀವರುಗಳದ್ದ ಸ್ವರೂಪ ಶ್ರದ್ಧೆಯನ್ನು ಯಾವ ವಿಕೃತ ಭಾವ ದುರ್ಬಲತೆಯಿಂದ ಆಗಿರುವಂಥ ಅಶುದ್ಧ ಭಾವ ಆ ಸ್ವರೂಪ ಶ್ರದ್ಧೆಯನ್ನು ಅಲುಗಾಡಿಸೋದು ಸಾಧ್ಯ ಇಲ್ಲ. ಹೀಗಿದ್ದ ಮೇಲೆ ಅವರಿಗೇನೆ ಬಂಧೆ ಅಂತಂದ್ರೆ ಬಹಳ ಅದ್ಭುತ ವಿಲಕ್ಷಣ ಮಾತು ಇದೆ. ವಸ್ತು ಸ್ವರೂಪನ ವಿಲಕ್ಷಣ ಇದೆ. ಅಂತಃಸ್ವಭಾವದ ಅನುಭೂತಿ ಪೂರ್ವಕ ಆಗುವಂಥ ಶ್ರದ್ಧೆ, ಪ್ರತೀತಿ, ವಿಶ್ವಾಸನ ಅಲೌಕಿಕ ಇದೆ. ಅಲೌಕಿಕ ಅರ್ಥಾತ್ 4 ಗತಿಗಳಿಂದ ಭಿನ್ನ ಇದೆ.
ಸಂಸಾರ ಶರೀರ ಭೋಗದಿಂದ ವಿಲಕ್ಷಣ ಇದೆ. ಯಾವುದರಿಂದ ಸ್ವರೂಪದ ಶ್ರದ್ಧೆ ಯಾವುದರಿಂದ ಆಗಿದೆಯೋ ಅದು ಜೀವಂತ ಇರುವೆಳೆದೊಳಗ ಅದರ ವಿರುದ್ಧವಿರುವಂಥ ಬಂಧ ಹೇಗಾಗೋ ಸಾಧ್ಯ ಇದೆ? ನೋಡ್ರಿ, ಸ್ವರೂಪ ಸ್ಥಿರತೆ ಅನಂತ ಚತುಷ್ಟಯ ರೂಪದಿಂದ ವಿರಾಜಮಾನ ಆಗಿರುವಂಥ ಮಧ್ಯಲೋಕದಲ್ಲೇ ಇರುವಂಥ ಮಾನವ ದೇಹದ ಸಂಯೋಗದಲ್ಲೇ ಇರುವಂಥ ಅರಹಂತ ಪ್ರಭುವಿನ ಮಾತಾಯಿತು. ಅರೆ, ಕಾನನದೊಳಗ ಹಿಂಸ್ರ ಪಶುಗಳ ಮಧ್ಯದೊಳಗ ಇರುವಂಥ ಆತ್ಮ ಸಾಧಕ ಸಾಧುವಿನ ಮಾತಾಯಿತು. ನಾಲ್ಕು ಗತಿಗಳಲ್ಲಿ ಇರುವಂಥ ಚತುರ್ಥ ಗುಣಸ್ಥಾನಾವರ್ತಿ ಜೀವದ ಮಾತಾಯಿತು. ಮನುಷ್ಯ ತಿರ್ಯಂಚ ಗತಿಯಲ್ಲಿರುವಂಥ ಪಂಚಮ ಗುಣಸ್ಥಾನಾವರ್ತಿ ಶ್ರಾವಕ ಸಾಧಕನ ಮಾತಾಯಿತು. ಇವರಿಷ್ಟನ್ನ ಹೊರತುಪಡಿಸಿ ಏನದರು ಅವರು ಏನೇ ಮಾಡ್ತಾ ಇದ್ರೂ ಬಂಧಕ್ಕೊಳಗಾಗ್ತಾ ಇದ್ದಾರೆ. ಇವರುಗಳು ಏನೇ ಮಾಡ್ತಾ ಇದ್ರೂ ಅದೇ ಅವರೇನು ಮಾಡವ್ರಿದ್ದಾರೆ. ಕೇವಲ ಭಗವಂತರದ ದಿವ್ಯ ಧ್ವನಿ ಹೊರಡ್ತಾ ಇದೇನಿಲ್ರಿ, ಸಮೋಸರಣದ ವಿಹಾರ ಆಗ್ತಾ ಇದೇನಿಲ್ರಿ. ಹಾಗಾದ್ರೆ ಅದ ಆಗ್ತಾ ಇದೆಯೋ ಅಥವಾ ಅವರು ವಿಹಾರ ಮಾಡ್ತಾ ಇದ್ದಾರೆ? ದಿವ್ಯಧ್ವನಿ ಹೊರಡ್ತಾ ಇದೆಯೋ ಅಥವಾ ದಿವ್ಯಧ್ವನಿ ಹೊರಡಿಸ್ತಾ ಇದ್ದಾರೆ? ಅವರು ಹೊರಡ್ತಾ ಇದೆ, ವಿಹಾರ ಆಗ್ತಾ ಇದೆ. ಅದೇ ಪ್ರಕಾರ ಮುನಿ ಭಗವಂತರ ಶರೀರದ ಮೂಲಕ ಆಹಾರ ಗ್ರಹಣ, ಉಪದೇಶ, ಗ್ರಂಥ ರಚನೆ ಇದೆಲ್ಲ ಆಗ್ತಾ ಇದೆ. ಅವರು ಮಾಡ್ತಾನೇ ಇಲ್ಲ. ಯಾವ ಅಪೇಕ್ಷಾದಿಂದ? ಶ್ರದ್ಧೆಯ ಅಪೇಕ್ಷಾದಿಂದನೂ ಇಲ್ಲ, ಜ್ಞಾನದ ಅಪೇಕ್ಷಾದಿಂದನೂ ಇಲ್ಲ, ಪರಿಣಾಮದ ಅಪೇಕ್ಷಾದಿಂದ ಕೂಡ ಇಲ್ಲ. ಹಾಗಾದರೆ ಆ ಪರಿಣಾಮ ಹೇಗಾಗ್ತಾ ಇದೆ? ಆ ಪರಿಣಾಮದ ಅನುಭವ ಅವರಿಗೆ ಆಗ್ತಿದೆಯೋ ಅಥವಾ ಇಲ್ಲ? ಆಗ್ತಿದೆಯೋ ಅಥವಾ ಇಲ್ಲ? ಆಗ್ತಿದೆ ಅವಶ್ಯ. ಆದ್ರೆ ಅದನ್ನೇ ಹೇಳಿದರು, ಸಾಮಗ್ರಿ ಇದಾವೆ, ಭೋಗದ ಕಾರ್ಯ ಇದೆ, ಅದರ ಜ್ಞಾನಕ್ಕ, ಶ್ರದ್ಧೆಗೆ, ಪರಿಣಾಮಕ್ಕೂ ಕೂಡ ಬಾಧೆ ಇಲ್ಲ. ಮತ್ತು ಅದರ ಅನುಭವ ಹೇಗಾಗ್ತಾ ಇದೆ? ಯಾವುದರಿಂದ ಆಗ್ತಾ ಇದೆ? ಪರಿಣಾಮದಿಂದ ಆಗ್ತಾ ಇದೆ, ಶ್ರದ್ಧೆಯಿಂದ ಆಗ್ತಾ ಇದೆ, ಜ್ಞಾನದಿಂದ ಆಗ್ತಾ ಇದೆ, ಅಥವಾ ಅವು ಯಾವೂ ಇಲ್ಲದನ್ನ ಆಗೋದು ಸಾಧ್ಯ ಇದೆ? ಶ್ರದ್ಧೆ, ಜ್ಞಾನ, ಚಾರಿತ್ರ ಅರ್ಥಾತ್ ಪರಿಣಾಮ ಇವೆಲ್ಲವೂ ಸ್ವಭಾವದಲ್ಲಿ ಇರುವೆಳೆದೊಳಗ ಅದರದ ಭೋಗ ಯಾರು ಮಾಡ್ತಾರೆ? ಅದರದ ಅನುಭವ ಯಾರು ಮಾಡ್ತಾರೆ? ಅಚೇತನ ಪದಾರ್ಥ ಮಾಡ್ತಿದೆ. ಆದ್ರೆ ಅದರದ ಮುಖ್ಯತೆ ಇಲ್ಲ. ಅದರದ ಮುಖ್ಯತೆ ಇಲ್ಲ. ಯಾರಿಗೆಲ್ಲ? ಅವರಿಗೆ ಇಲ್ಲ. ಯಾವುದರೊಳಗಿಲ್ಲ? ಶ್ರದ್ಧೆಯೊಳಗಿಲ್ಲ, ಜ್ಞಾನದೊಳಗಿಲ್ಲ, ಚಾರಿತ್ರದೊಳಗನೂ ಇಲ್ಲ. ಈ ಈ ಜೀವ ಶಾಂತ ಚಿತ್ತದಿಂದ ಪ್ರಯೋಗಾತ್ಮಕವಾಗಿ ಪುನಃ ಪುನಃ ವಿಚಾರದ ಮೂಲಕ ಸಾಧಕ ಜೀವದೊಳಗ ಇರುವುದರದ ನಿರ್ಣಯ ಮಾಡಿದ್ದೇ ಆದ್ರೆ ಈ ಜೀವದಲ್ಲಿ ತನ್ನಷ್ಟಕ್ಕೆ ತಾನೇ ಶ್ರದ್ಧೆ, ಜ್ಞಾನ ಮತ್ತು ಪರಿಣಾಮಗಳನ್ನ ಸ್ವಭಾವ ಸನ್ಮುಖ ಪ್ರವೃತ್ತಿ ಆಗ್ತದೆ. ಇನ್ನೂ ಸ್ವಲ್ಪ ನಮಗೆ ಬೇಕಿದ್ದರೆ ಚರ್ಚೆ ಮಾಡಬಹುದಾಗಿದೆ. ಅರಹಂತರದಾಯಿತು, ವೀತರಾಗತೆಯ ಆರಾಧಕ ದಿಗಂಬರ ಸಂತರುಗಳದ್ದಾಯಿತು, ಮತ್ತು ಸಮ್ಯಕ್ ದೃಷ್ಟಿ 4ನೇ 5ನೇ ಗುಣಸ್ಥಾನ. 4ನೇ ಗುಣಸ್ಥಾನವರ್ತಿ ಎಲ್ಲೆಲ್ಲಿ ಅದನ್ನು? 4 ಗತಿಗಳಲ್ಲಿ ಅದ. 5ನೇ ಗುಣಸ್ಥಾನವರ್ತಿ ಮನುಷ್ಯ ಮತ್ತು ತಿರ್ಯಂಚ ಗತಿಯಲ್ಲಿ ಅದ. ಇನ್ನು ಇವರಿಗಿಂತ ಕೂಡ ನಮಗೇನಾದರೂ ವಿಶೇಷ ತಿಳ್ಕೊಳ್ಳೋದು ಅಥವಾ ಮಾಡೋದು ಬೇಕಿತ್ತು, ತಿಳ್ಕೊಳ್ಳೋದು ಅಥವಾ ಮಾಡೋದು ಅರ್ಥಾತ್ ಅದನ್ನು ಮಾಡುವ ರೂಢಿ, ಅಭ್ಯಾಸ ಮಾಡೋದಿತ್ತು ಅಂತಂದ್ರೆ
ಇನ್ನೂ ಕೆಲವು ಜೀವರುಗಳಲ್ಲಿ ಬಂಧ ಆಗೋದನ್ನೇ ಇಲ್ಲದೆ. ಯಾವ ಜೀವರುಗಳಲ್ಲಿ ಮಿಥ್ಯಾತ್ವ ಇದೆ, ಆದರೆ ಮಿಥ್ಯಾತ್ವದ ಸನ್ಮುಖತೆ ಇಲ್ಲ, ಅವರಿಗೆ ಕೂಡ ಬಂಧ ಆಗೋದಿಲ್ಲರಿ. ಯಾವ ಬಂಧ ಆಗೋದಿಲ್ಲ? ಅನಂತ ಸಂಸಾರದ ಬಂಧ ಆಗುವುದಿಲ್ಲ. ಇನ್ನೂ ಸಮ್ಯಕ್ ದರ್ಶನ ಆಗಿಲ್ಲಲ್ಲ, ನಿಶ್ಚಿತವಾಗಿ ಆಗೋದಿದೆ, ನಿಶ್ಚಿತವಾಗಿ ಆಗೋದಿದೆ. ಇನ್ನೂ ಬೆಟ್ಟ ಹತ್ತಿಲ್ಲಲ್ಲ, ಸಮ್ಮೇದಗಿರಿಗೆ ಬಂದು ಇಳಿದಿದ್ದೇವ್ರಿ. ದರ್ಶನ ಆಗೋದಿದೇನಿಲ್ಲ. ಭಾವಪೂರ ದರ್ಶನ ಯಾವ ಮಾಡ್ತಾ ಇದ್ದಾನೆ ಅವನ ಅನುರೂಪ ಭಾವ ಇದೇನಿಲ್ಲ, ಶ್ರದ್ಧೆ ಇದೇನಿಲ್ಲ. ದರ್ಶನ ಮಾಡಿದ್ದ ತಿರುಗಿ ಹೋಗೋದಿದೆ ಅಂದ್ರೆ ಅವನಿಗೆ ಯಾರ್ದಾದ್ರೂ ವಿಯೋಗದ ಸಮಾಚಾರ ಬಂದ್ರೆ ಇದು ಉತ್ತರ ಹೇಳೋದು ಕಠಿಣ. ಸಮಾಚಾರ ಅಲ್ಲಿ ಬರ್ತಿದ್ದೇನೆ ಯಾತಕ್ರೆ. ಈಗೇನಿದೆ ಇದು ಯಾವುದೂ ಅಲ್ಲ, ದರ್ಶನನೂ ಅಲ್ಲ, ನಮ್ದು ಯಾವೂ ಅದಕ್ಕೆ ಅದೇ ಮೊಬೈಲ್ ತಗೊಂಡು ಸಂವೇದಿಗೆನೂ ಹೋಗೋದಿರುವುದಿಲ್ಲ, ಮಂದಿರದೊಳಗನೂ ಹೋಗೋದಿರುವುದಿಲ್ಲ, ಸ್ವಾಧ್ಯಾಯ ಮಂದಿರದೊಳಗನೂ ಹೋಗೋದಿರುವುದಿಲ್ಲ, ಮನೆಯಲ್ಲೇನ ಸ್ವಾಧ್ಯಾಯಕ್ಕೆ ಕೂತಿರೋ ವೇಳೆದೊಳಗ ವಿಕಲ್ಪ ಮಾಡುವುದಿರುವುದಿಲ್ಲ. ಅದು ಎಲ್ಲೋ ಇಟ್ಟಿರ್ತೀವಿ, ಒದರ್ತಿದೆ ಅಲ್ಲ, ವಿಕಲ್ಪ ಮಾಡುವುದಿರುವುದಿಲ್ಲ. ಸಮ್ಯಕ್ತು ಸನ್ಮುಖ ಮಿಥ್ಯಾದೃಷ್ಟಿಯಿಂದ ಬಹಳ ವಿಶೇಷತೆ ಇದೆ ನಮಗಿಂತ, ಬಹಳ ಉಚ್ಚ ಇದ್ದಾನೆ ನಮಗಿಂತ. ಎಷ್ಟ ನಾವು ದೃಷ್ಟಿ ಹರಿಸಿದ್ರ ಮೇಲೆ ಮೇಲೆ ಮೇಲೆ, ಎಷ್ಟು ಮೇಲೆ ದೃಷ್ಟಿ ಹರಿಸಿದ್ರೂ ಕಾಣುವುದಿಲ್ಲ, ಅಷ್ಟು ಮೇಲೆ ಅದಂದ್ರೆ ಯಾವ ಸಮ್ಯಕ್ತ್ವ ಸನ್ಮುಖ ರೀ. ಸಮ್ಯಕ್ತ್ವ ಸನ್ಮುಖ ಯಾಕೆ ಹೇಳೋದು ಮಿಥ್ಯಾದೃಷ್ಟಿ? ಇಲ್ಲವೇ ಇಲ್ಲ. ನಾವು ಸಮ್ಯಕ್ತ್ವದ ಸನ್ಮುಖ ಅರೇ. ಇನ್ನು ಯಾವ ಜೀವ ಸಂವೇದಗಿರಿಗೆ ಹೋಗಿ ಇಳಿದಿದ್ದಾನೆ, ಮಾರನೇ ದಿವಸ ಬೆಳಗ್ಗೆ ಶಾರೀರಿಕ ಶುದ್ಧಿಯ ಜೊತೆಯಾಗಿ ಭಾವದ ವಿಶುದ್ಧಿಯೊಂದಿಗೆ ಬೆಟ್ಟ ಹತ್ತುವ ವಿಚಾರ ಮಾಡಿದ್ದಾನೆ. ಅವನು ಸಮ್ಯಕ್ ದೃಷ್ಟಿಯ ಹಾಗೇನೋ ಇದ್ದಾನೋ ಅಥವಾ ಇಲ್ರಿ. ಅರ್ಥಾತ್ ಬೆಟ್ಟ ಹತ್ತಿ ಮೇಲೆ ಪ್ರತ್ಯಕ್ಷ ಅವನು ದರ್ಶನ ಮಾಡಿ ಬಂದಿದ್ದಾನೋ ಅವನು ಹಾಗೇನೋ ಅದನೋ ಅಥವಾ ಇಲ್ರಿ. ಅದೇ ಪರಪದಾರ್ಥದ ದರ್ಶನ ಆಗಿಲ್ಲ. ಅದೇ ಪ್ರಕಾರ ಇಲ್ಲಿ ಸ್ವಶುದ್ಧಾತ್ಮನ ದರ್ಶನ ಆಗಿಲ್ಲ, ಅನುಭೂತಿ ಪ್ರತ್ಯಕ್ಷ ಆಗಿಲ್ಲ. ಆದ್ರೆ ಅವನು ದರ್ಶನ ಮಾಡಿದ್ದ ಬೆಟ್ಟ ಹತ್ತದ್ದ ಇರೋದು ಸಾಧ್ಯನೇ ಇಲ್ಲ. ಬೆಟ್ಟದ ತಳಕ್ಕೆ ಬಂದಿದ್ದಾನೆ, ಶರೀರದ ಶುದ್ಧಿಯ ಜೊತೆಗೆ ಬಂದಿದ್ದಾನೆ, ಭಾವದ ವಿಶುದ್ಧಿ ನಿರಂತರ ವೃದ್ಧಿಸ್ತಾ ಇದೆ, ಅವನಿಗೆ ದರ್ಶನ ಆಗೇ ಆಗ್ತಿದೆ ಅಲ್ಲ. ಅದೇ ಪ್ರಕಾರ ಯಾವ ಜೀವ ಶರೀರದ ವಿಸ್ಮರಣೆ ಮಾಡಿದ್ದಾನೆ, ಅಲ್ಲಿ ಶರೀರದ ಶುದ್ಧಿ ಇದೆ, ಇಲ್ಲಿ ಶರೀರದ ವಿಸ್ಮರಣೆ ಮಾಡಿದ್ದಾನೆ, ಭೋಗದ ಭಾವ ಸ್ವಲ್ಪ ಕೂಡ ದೂರ ಕೂಡ ಅವನ ವರ್ತಮಾನ ಪರಿಣತಿಯೊಳಗ ಕಾಣಿಸ್ತಾ ಇಲ್ಲ. ಈ ಪ್ರಕಾರ ಶರೀರ ಭೋಗಗಳಿಂದ ಸಂಪೂರ್ಣ ವಿಮುಖ ನಿವೃತ್ತನಾಗಿ ಆಂತರ್ಯದ ಶುದ್ಧಾತ್ಮನದೇ ಉತ್ತರೋತ್ತರ ಮಹಿಮೆ ಬರ್ತಾ ಇದೆ. ಅದರ ಮಹಿಮೆಯೊಳಗ ಹಿಂದಿಂದ ಯಾವುದು ಭಲೆ ಅನಂತ ಕಾಲದ್ದು ಇದೆ ಅದ ಭೋಗ, ಆದ್ರೆ ಅದು ಸ್ವಲ್ಪ ಕೂಡ ಸ್ಮರಣೆಗೆ ಬರುವುದಿಲ್ಲ, ಅವನಿಗೆ ಕೂಡ ಬಂಧ ಆಗುವುದಿಲ್ಲ ನೋಡ್ರಿ. ಇನ್ನೇನು ಅಂತರ್ಮುಹೂರ್ತದೊಳಗ ಅವ ಶುದ್ಧಾತ್ಮನ ಪ್ರತ್ಯಕ್ಷ ಅನುಭೂತಿ ಮಾಡವ. ಈಗ ಮತ್ತೆ ಮೇಲಿಂದ ಬಂದರ ಯಾವ ಸಕಲ ಕೇವಲಿ ಅರ್ಹಂತ ಪ್ರಭು ಇದ್ದಾರೋ ಅವರೇ ಯಾವ ಪ್ರಕಾರ ಆತ್ಮನಲ್ಲೇ ಶ್ರದ್ಧಾ ಜ್ಞಾನ ಚಾರಿತ್ರ ಸರ್ವತೋಮುಖದಿಂದ ಆತ್ಮನಲ್ಲೇ ನಿಮಗ್ನ ಇದ್ದಾರೋ, ಆ ನಿಮಗ್ನತೆಯ ಫಲಸ್ವರೂಪವಾಗಿ ಸ್ವಲ್ಪ ಕೇಳೋದು ಶಾಂತಿಯಿಂದ, ಆ ನಿಮಗ್ನತೆಯ ಫಲಸ್ವರೂಪವಾಗಿ ಅವರಿಗೆ ನಿರಾಕುಲ ಶಾಂತಿಯ ಸಾಗರವೇ ಲಭಿಸಿದ್ದ ಇದೆ.
ಅದೇ ಪ್ರಕಾರ ವನವಿಹಾರಿ ವೀತರಾಗತೆಯ ಆರಾಧಕ ಆತ್ಮಸಾಧಕ ಸಾಧುವಿಗೆ ಕೂಡ ಆ ಅತೀಂದ್ರಿಯ ಆನಂದದ ಸಾಗರವೇ ಎದುರಿಗೆ ಇದೆ. ಒಂದು ಸಮಯ ಅದರಲ್ಲೇ ಮುಳುಗಾಗ್ತಾರೆ, ಒಂದು ಸಮಯ ಅದನ್ನೇ ನೋಡ್ತಾರೆ, ಅದರ ವೈಶಾಲ್ಯವನ್ನು ನೋಡ್ತಾರೆ. ಈ ಪ್ರಕಾರದ ಸಾಧುವಿನ ಸ್ವರೂಪ ಅಲ್ಲಿಯೂ ಆತ್ಮನನ್ನು ಹೊರತುಪಡಿಸಿ, ಆತ್ಮನ ಮಹಿಮೆ ಆನಂದ ಮತ್ತು ಜ್ಞಾನದ ಸಾಗರವನ್ನು ಹೊರತುಪಡಿಸಿ ಅವರ ದೃಷ್ಟಿಯೊಳಗೆ ಬೇರೆ ಯಾವುದೂ ಇಲ್ಲ. ಅದೇ ಪ್ರಕಾರ ಅವರಿಬ್ಬರನ್ನ ಬಿಟ್ಟು ಬರೋಣ ರೀ. ಇವಾಗ ನಮಗೇನು ಅವರಿಬ್ಬರದ್ದು ಕೆಲಸ ಇಲ್ಲ. ಯಾರಿಬ್ಬರು ಸಮ್ಯಕ್ ದೃಷ್ಟಿ ಮತ್ತು ಪಂಚಮ ಗುಣಸ್ಥಾನಾವರ್ತಿ ಅವರಿಬ್ಬರನ್ನ ಬಿಟ್ಟು ಬರೋಣ. ಬಿಟ್ಟು ಬಂದ ನಂತರ ಇಲ್ಲಿ ಯಾವ ಸಮ್ಯಕ್ತ್ವದ ಸನ್ಮುಖ ಆಗಿದಲ್ಲ, ಅವನಲ್ಲೇ ಮತ್ತು ಅವರಲ್ಲೇ ಅಂತರ ಇಷ್ಟ ಇದೆ. ಅವರ ಆ ಸ್ವರೂಪದೊಳಗೆ ಸರ್ವತೋಮುಖ ನಿಮಗ್ನ ಇದ್ದಾರೆ ಅರಹಂತ ಪ್ರಭು. ಇವರ ಎದುರಿಗೆ ಅತೀಂದ್ರಿಯ ಜ್ಞಾನ ಮತ್ತು ಆನಂದದ ಸಾಗರವನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಯಾರ ಎದುರಿಗೆ? ಸಾಧು ಪರಮೇಷ್ಠಿ ಎದುರಿಗೆ. ದಿಗಂಬರ ಆತ್ಮಸಾಧಕ ಸಾಧು ಸರ್ವಸಂಗ ಪರಿತ್ಯಾಗಿ ಇಡೀ ಲೋಕದಿಂದ ಭಿನ್ನ 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 ಅಂತರ್ಸ್ವರೂಪದೊಳಗ ಆಂತರ್ಯದ ಮಾರ್ಗದೊಳಗ ಉತ್ಸಾಹಿತ ಯಾರಿದ್ದಾರೋ ಆ ದಿಗಂಬರ ಸಂತರುಗಳ ಮಾತಾಯಿತು. ಇನ್ನು ಇದ್ದಾನೆ ಸಮ್ಯಕ್ತ್ವದ ಸನ್ಮುಖ. ಸಮ್ಯಕ್ತ್ವದ ಸನ್ಮುಖ ಯಾವಿದ್ದಾನಲ್ಲ, ಅವನ ದೃಷ್ಟಿಯೊಳಗ ಅವನ ಜ್ಞಾನದೊಳಗ ಆ ತ್ರಿಕಾಲಿ ಶುದ್ಧ ಸ್ವಭಾವ ಸರ್ವಜ್ಞ ಪ್ರಭು ಹೇಳಿರುವಂತಹ ಸ್ವಭಾವ ವೀತರಾಗಿ ಸಂತರುಗಳ ಕೂಗಿ ಕೂಗಿ ಹೇಳ್ತಾ ಇರುವಂತಹ ಸ್ವಭಾವ, ಆ ಸ್ವಭಾವದ್ದೇ ಮಹಿಮೆ ಇದೆ. ಅದರ ಪ್ರತ್ಯಕ್ಷ ಅದರದಿನ್ನೂ ಸ್ಪರ್ಶ ಆಗಿಲ್ಲ. ಇಷ್ಟೇ ಇದೆ ರೀ. ಅದರ ಸಲುವಾಗಿ ಪಂಡಿತ್ ಟೋಡರ ಮಲ್ಲರದ ನಿಜವಾಗಿನ ಬಹಳಷ್ಟು ಉಪಕಾರ ಇದೆ ರೀ. ಯಾರ ಸಮ್ಯಕ್ತ್ವ ಸನ್ಮುಖ ಆ ಮಿಥ್ಯಾದೃಷ್ಟಿ ಅನ್ನುವಂಥ ಶೀರ್ಷಿಕೆಯನ್ನು ಒಳಗೊಂಡಿರುವ ವಿಷಯವನ್ನು ಯಾರ ಅಧ್ಯಯನ ಮಾಡಿದರೋ ಓದಿದರೋ ಅವರಿಗೆ ತಿಳಿದು ಬರೋ ಸಾಧ್ಯ ಇದೆ. ಆಗಮದೊಳಗ ಅಲ್ಲಲ್ಲೇ ಹರಡಿ ಹೋದಂಥ ಆ ವಿಷಯವನ್ನು ಪ್ರತ್ಯೇಕಗೊಳಿಸಿ ಯಾವ ರೀತಿ ಅವರು ಪ್ರತಿಪಾದನೆ ಮಾಡಿದರೆ ಅದನ್ನು ಒಂದು ವೇಳೆ ನಮಗೆ ತಿಳಿಯಿತು ಅಂತಂದ್ರೆ ಅವರ ಸಲುವಾಗಿ ಕೃತಜ್ಞತೆಯ ಭಾವ ಬಂದಾಗ ಉಳಿಯೋದು ಸಾಧ್ಯ. ಸಮ್ಯಕ್ತ್ವದ ಸನ್ಮುಖ ಅವನ ಜೀವನದೊಳಗೆ ಮತ್ತೇನಿದೆ ಮತ್ತೆ ತೆಗೆದು ಹೋದ್ರೆ ಗ್ರಂಥ ಇರೋದ ಅದು ಬರೀ ಒಮ್ಮೆ ಓದಿದೇನಂತ ಹೇಳಿ ಹೇಳ್ಕೊಳ್ಳೋ ಸಲುವಾಗಿ ಅಲ್ಲ, ಓದದೇ ಇರುವ ಸಲುವಾಗಿ ಅಂತೂ ಅಲ್ಲವೇ ಅಲ್ಲ. ಗ್ರಂಥ ಮನೆಯಲ್ಲಿ ಯಾತಕ್ಕೆ ಇಡೋದ್ರಿ? ಅರೆ ಮನೆಯಲ್ಲಿ ಭೋಗ ಸಾಮಗ್ರಿಗಳಿದ್ದಾವೆ, ಶರೀರದ ಸುಖ ಸಾಮಗ್ರಿಗಳಿದ್ದಾವೆ. ಆದರೆ ಆತ್ಮನ ಸಾಮಗ್ರಿಗಳ ಇದ್ದ ನಂತರ ಶರೀರದ ಸಾಮಗ್ರಿಗಳನ್ನು ಶರೀರದ ಮೂಲಕ ಯಾವ ಪ್ರಕಾರ ಭೋಗಿಸ್ತೇವೆಯೋ ಮತ್ತೆ ಭೋಗಿಸ್ತೇವೆಯೋ ಮತ್ತೆ ಅವುಗಳನ್ನು ಸಂಯೋಗದೊಳಗೆ ತಂದುಕೊಂಡ ಅವುಗಳ ಸನ್ನಿಕರ್ಷತೆಯಿಂದ ಆನಂದದ ಅನುಭವ ಮಾಡ್ತೇವೆ. ಅದೇ ಪ್ರಕಾರ ಗ್ರಂಥಗಳದ್ದು ಕೂಡ ಮತ್ತೆ ಅವುಗಳನ್ನು ಬುದ್ಧಿಯೊಳಗೆ ಜ್ಞಾನದೊಳಗೆ ಪ್ರತ್ಯಕ್ಷ ವಾಚನದೊಳಗೆ ತಂದುಕೊಂಡ ಸಂತುಷ್ಟ ಆಗೋದು, ಸುಖಿ ಆಗೋದು. ಇದು ಜೀವನದ ನಿಜವಾದ ಸ್ವರೂಪ ಇದೆ ರೀ ಈ ಮನುಷ್ಯ ಜೀವನದ. ಅದಕ್ಕೆ ಒಂದು ಸಲ ಮತ್ತೊಮ್ಮೆ ಓದೋದು. ಪಂಡಿತ್ ಟೋಡರ ಮಲ್ಲರ್ ಏನು ಹೇಳಿದ್ರು? ಅರೆ ಇನ್ನೂ ಸಮ್ಯಕ್ ದರ್ಶನ ಆಗಿಲ್ಲ, ಆತ್ಮನ ಅನುಭೂತಿ ಆಗಿಲ್ಲ. ಆದರೆ ಆತ್ಮ ಅನುಭೂತಿಯ ಸಲುವಾಗಿ ಯಾವ ಪ್ರಕಾರ ಅವ ವಿಶ್ವದಿಂದ ವಿಮುಖ ಆಗಿದ್ದಾನೆ. ಮಿಥ್ಯಾದೃಷ್ಟಿ ಇದ್ರೂ ಕೂಡ ವಿಶ್ವದ ಜೊತೆಗೆ ಅವನದ ಇನ್ನೂ ಏಕತ್ವದ ಸಂಸ್ಕಾರ ತುಂಡರಿಸಿಲ್ಲ. ಈ ಮಾತು ಸತ್ಯ ಇದ್ರೂ ಕೂಡ ಅವನ ಜ್ಞಾನದೊಳಗ ಆ ಉಳಿದುಕೊಂಡು ಬಂದಿರುವಂಥ ಏಕತ್ವವನ್ನ ಅತ್ಯಂತ ಅಲಕ್ಷ್ಯ ಮಾಡುವಂಥ, ಅದರಿಂದ ವಿಮುಖ ಇರುವಂಥ ಸಾಧನೆ ಎಂಥದ್ದಿದೆ. ಯಾವುದರದ? ಜ್ಞಾನಂತರೆ. ಅದು ಒಂದು ವೇಳೆ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ನಮ್ಮ ಜೀವನದೊಳಗ ನಿಜವಾಗಿನ ಪಂಚಪರಮೇಷ್ಠಿಗಳ ಸ್ವರೂಪ ತಿಳಿದು ಬಂತು ಅಂತ ಅರ್ಥ.
ಯಾಕೆ ಅಂತಂದ್ರೆ ಆ 2 ಸ್ಥಾನದ ತಗೊಂಡದ್ದು ಇದೆಯಲ್ಲ, ಅರಹಂತರ ಸಿದ್ಧರಂತೂ ಮುಂದಿನವರದರು, ಮತ್ತು ಆಚಾರ್ಯ ಉಪಾಧ್ಯಾಯ ಸಾಧು ಮಧ್ಯಲೋಕದಲ್ಲಿರುವಂಥ ಸಂಪೂರ್ಣ 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 ಆತ್ಮನಲ್ಲೇ ಉದ್ಯಮಶೀಲ ಆತ್ಮನಲ್ಲೇ ಅಂತರ್ನಿಮಗ್ನ ಇರುವಂಥವ್ರನ್ನ ನಾವು ತಿಳ್ಕೊಂಡ ಹಾಗೆ ಆಯಿತು. ಪಂಚಪ್ರಭುಗಳದ್ದ ಗೌರವ ನಮಸ್ಕಾರ ಸ್ತುತಿ ಭಕ್ತಿ ಮಾಡಿದ ಹಾಗೆ ಆಯಿತು. ಯಾವಾಗ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ ಅನ್ನುವಂಥ ಶೀರ್ಷಿಕೆಯನ್ನೊಳಗೊಂಡಿರುವ ವಿಷಯ ಏನಿದೆಯೋ ಆ ವಿಷಯ ನಮಗೊಂದು ವೇಳೆ ತಿಳಿದು ಬಂತು ಅಂತಂದ್ರೆ, ತಿಳಿದು ಬರೋದಂದ್ರೆ ಏನ, ಅಲ್ಲಿ ಯಾವ ಪ್ರಕಾರ ಹೇಳಿದಾರೋ ಆ ಪ್ರಕಾರ ನಮ್ಮದು ಪ್ರವೃತ್ತಿ ನಮಗರಿವಿಲ್ಲದೆ ಆಯಿತು ಅಂತಂದ್ರೆ, ಸಮ್ಯಕ್ ದರ್ಶನ ಎಲ್ಲಿದೆ? ಯಾವ ಪ್ರಕಾರ ಅರಹಂತರಿಗೆ ಸಿದ್ಧಾವಸ್ಥೆ ದೂರ ಇಲ್ಲ, ಸಾಧುಗಳಿಗೆ ಸಿದ್ಧಾವಸ್ಥೆ ಅಥವಾ ಅರಹಂತಾವಸ್ಥೆ ಅಥವಾ ಪರಮಾತ್ಮ ದಶೆ ಅನ್ನೋದು ದೂರ ಇಲ್ಲ. ಅದೇ ಪ್ರಕಾರ ಈ ಸಮ್ಯಕ್ತ್ವದ ಸನ್ಮುಖನಿಗೆ ಮೋಕ್ಷ ಮಾರ್ಗವದು ದೂರ ಇಲ್ಲ. ಏನು ಹೇಳ್ತು? ಅರಹಂತರಿಗೆ ಕೃತಕೃತ್ಯ ಸಿದ್ಧಾವಸ್ಥೆ ದೂರಿಲ್ಲ, ಸಾಧುಗಳಿಗೆ ಪರಮಾತ್ಮ ದಶೆ ದೂರಿಲ್ಲ. ಅದೇ ಪ್ರಕಾರ ಈ ಸಮ್ಯಕ್ತ್ವ ಸನ್ಮುಖನಿಗೆ ಮೋಕ್ಷ ಮಾರ್ಗ ದೂರಿಲ್ಲ. ಶಬ್ದಗಳ ಆಂತರ್ಯದೊಳಗಿರುವಂಥ ಭೇದ, ರಹಸ್ಯ, ಮರ್ಮ, ಪಾವಿತ್ರ್ಯತೆ, ಶುದ್ಧತೆ, ಸಮಾನತೆ ಇದು ನಮಗೆ ತಿಳಿದು ಬರುವುದ ಅವಶ್ಯಕ. ನಾಲ್ಕನೇ 5ನೇ ಗುಣಸ್ಥಾನದವರನ್ನು ಬಿಟ್ಟು ಬಂದಿದೆ. ಅದಕ್ಕೂ ಕಾರಣ ಇದೆ. ಅದಕ್ಕೇನು ಕಾರಣ ಇದೆ ಅದರ ಅನ್ವೇಷಣೆ ಈಗ ನಾವು ಮಾಡುವ ಅವಶ್ಯಕತೆ ಇಲ್ಲ. ನಮಗೆ ಸಮ್ಯಕ್ತ್ವ ಸನ್ಮುಖ ಜೀವ ಎಂಥ ಇರ್ತಾನೆ, ಸಮ್ಯಕ್ತ್ವದ ಸನ್ಮುಖ ಆಗಬೇಕಾದ್ರೆ, ಮಿಥ್ಯಾತ್ವದಿಂದ ವಿಮುಖ ಆಗಬೇಕಾದ್ರೆ, ಮಿಥ್ಯಾತ್ವದ ಜೊತೆಗಿನ ಏಕತ್ವವನ್ನ ಸಂಪರ್ಕವನ್ನ ಬಿಡಿಸಿಕೊಳ್ಳಬೇಕಾದ್ರೆ ಜೀವದಲ್ಲಿ ಎಷ್ಟು ಯಾವ ಪರಿ ಪುರುಷಾರ್ಥ ಇರ್ತಿದೆ, ಆ ಪುರುಷಾರ್ಥದೊಳಗೆ ಅವನಿಗೆ ಕಷ್ಟ ಇರೋದಿಲ್ಲ, ಆನಂದ ಆನಂದ ನಿರ್ಭಾರತೆ ಇರ್ತಿದೆ ರೀ. ಮತ್ತು ಆತ್ಮನೊಬ್ಬನನ್ನ ಲಕ್ಷ್ಯದೊಳಗೂ ಕೂಡ ಬುದ್ಧಿಯೊಳಗೂ ಕೂಡ ತಂದುಕೊಳ್ಳದ್ದನ ಯಾವ ಮನವಚನ ಕಾಯದ ಮೂಲಕ ಧರ್ಮಾಚರಣೆ ಇದೆಯಲ್ಲ, ಅಲ್ಲಿ ಕೇವಲ 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 ಏನಿದೆ? ಭಾರ ಇದೆ, ಭಾರ ಇದೆ, ಸುಸ್ತಾಗಿ ಹೋಗ್ತಿದೆ ರೀ. ಧರ್ಮದ ಸ್ವರೂಪ ಎಂಥದ್ದಿದೆ, ಧರ್ಮದ ಸಂಬಂಧ ಯಾವುದರ ಜೊತೆಗೆ ಇದೆ, ಆ ಧರ್ಮದ ಸಂಬಂಧವನ್ನ ಯಾವ ರೀತಿಯಿಂದ ಯಾವುದರ ಜೊತೆಗಿದೆಯಲ್ಲ ಅದನ್ನು ಯಾವ ರೀತಿಯಿಂದ ತನ್ನದಾಗಿಸಿಕೊಳ್ಳಬಹುದು, ತಾನ ಆ ರೂಪ ಆಗಬಹುದು. ಇದರದ ವಿಶೇಷ ವಿಶೇಷ ಚಿಂತನ ಮಂಥನದಿಂದ ತಮ್ಮಲ್ಲೇ ತಾವದನ್ನು ಕಂಡುಕೊಳ್ಳುವುದು ನಡೆಯಿತು. ಏನು ಹೇಳಿದರು? ಆ ಸಾಮಗ್ರಿಗಳ ಮೂಲಕ ಅಶುದ್ಧ ರೂಪ. ಇನ್ನೊಂದ್ಸಲ, ಆದರೆ ಹಾಗಂತೂ ಇಲ್ಲ. ಕಾರಣವೇನೆಂದರೆ ಆ ಶುದ್ಧ ಜ್ಞಾನವಾದ ಮೇಲೆ, ಆ ಶುದ್ಧ ಜ್ಞಾನ ಯಾವ ಶುದ್ಧ ಜ್ಞಾನ? ಶ್ರದ್ಧೆ ಚಾರಿತ್ರದ ಜೊತೆಗೆ ಯಾವುದ ಅಭೇದ ಇದೆಯಲ್ಲ, ಅರೆ ಹಿಂದನೂ ಹೇಳಿದ್ದಿತ್ತು. ಶ್ರದ್ಧೆ ಚಾರಿತ್ರ ಜ್ಞಾನ ಇವು ಪರ್ಯಾಯ ಸಾಪೇಕ್ಷ ಯಾವಾಗೂ ಅಭೇದ ಆಗೋ ಸಾಧ್ಯ ಇಲ್ರಿ. ಜ್ಞಾನ ಶ್ರದ್ಧೆ ಚಾರಿತ್ರ ಇವು ಪರ್ಯಾಯ ಸಾಪೇಕ್ಷ ಯಾವಾಗೂ ಅಭೇದ ಆಗೋ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಂದು ಧ್ರುವದ ಜೊತೆಗೆ ಅಭೇದ ಆಗುವುದು ಸಾಧ್ಯ ಇದೆ. ಅದುವೇ ಮೋಕ್ಷ ಮಾರ್ಗ. ಪರ್ಯಾಯ ಸಾಪೇಕ್ಷ ಅಭೇದ ಆಗೋದು ಯಾಕೆ ಸಾಧ್ಯ ಇಲ್ಲ?
ಅಭೇದ ಆದ್ರೆ ಅವುಗಳ ಗುಣ ಸ್ವಾತಂತ್ರ್ಯ ನಷ್ಟ ಆಗ್ತಿದೆ. ಅದರ ಸಲುವಾಗಿ ತತ್ವಾರ್ಥ ಸೂತ್ರದೊಳಗ ನಿರ್ಗುಣ ಗುಣಾ ಅಂದ್ರೆ ಏನ, ಒಂದು ಗುಣದೊಳಗ ಇನ್ನೊಂದು ಗುಣ ಇರುವುದಿಲ್ಲ. ಅದರ ದ್ರವ್ಯದೊಳಗ ಅನಂತ ಗುಣ ಇದಾವೆ. ನಿನ್ನೊಂದು ಯಾವುದು ಸೂತ್ರ ಹೇಳಿತ್ತಲ್ಲ, ಪ್ರಮಾಣ ನಯೈರ್ ತೆಗೆದ್ರಿ. ಆರನೇದಲ್ಲ ತೆಗೆದ್ರೇನ. ನಿಮ್ಮ ಗ್ರಂಥವನ್ನ ಇಲ್ಲಿ ಗ್ರಂಥ ತೆಗೆದಿಟ್ಟಾಗಲ್ಲ, ಮನೆಯಲ್ಲಿ ಅದಾವಲ್ಲ ಮೋಕ್ಷಶಾಸ್ತ್ರ. ಪ್ರತ್ಯೇಕ ವಸ್ತು ತನ್ನ ದ್ರವ್ಯಚೇತ ಕಾಲವಾದ ಇರ್ತೈತಿ, ಪರದ ನನ್ನಲ್ಲೇ ಇಲ್ಲ. ಮತ್ತು ನ್ಯಾಯ ಪ್ರಮಾಣದಿಂದ ವಸ್ತು ತಿಳಿಸೋದಿದ್ ನೀತಿ. ಏನು ಅದ್ಭುತ ಅಂತಂದ್ರ ಅದ್ಭುತ ವಿವೇಚನೆ ಇದೆ. ಒಂದು ಬಟ್ಟೆ ತಗೊಂಡ್ರ, ಸೀರೆ ತಗೊಂಡ್ರ, ಅದನ್ನು ಉಡುಕ್ಕಿಂತ ಮೊದಲು ಕೂಡ ಬುದ್ಧಿಯೊಳಗೆ ಅದೇ ಇರ್ತಿದೆ. ಒಂದು ಆಭರಣ ಮಾಡಿಸಿದರೆ, ಒಂದು ಯಾವುದೋ ಭೋಗವಸ್ತು ಕೊಂಡರೆ ಅದನ್ನು ಪರಿಧಾರಣ ಮಾಡೋಕ್ಕಿಂತ ಮುಂಚೆ ಕೂಡ ಅದೇ ಇರ್ತಿದೆ. ಪರಿಧಾರಣ ಮಾಡಿದ ನಂತರ ಕೂಡ ಅದರದೇ ಮಹಿಮೆ ಇರ್ತದೆ. ಮತ್ತು ಆತ್ಮನ ಸ್ವರೂಪದ ಸಲುವಾಗಿ ಸಮ್ಯಕ್ ದರ್ಶನದ ಯಾವ ಉಪಾಯ ಹೇಳಿದ್ದಾರೆ, ತತ್ವಗಳ ಸ್ವರೂಪವನ್ನು ತಿಳ್ಕೊಳ್ಳುವ ಮಾತು ಹೇಳಿದ್ದಾರೆ, ಅಲ್ಲಿಯ ವಿಷಯ ನಮ್ಮ ಬುದ್ಧಿಯೊಳಗ ಯಾವ ರೀತಿ ಉಳಿಬೇಕು. ಅದಕ್ಕೆ ಈಗ ಹೇಳಿತು, ಯಾವುದರದ ಇಲ್ಲಿ ಚರ್ಚೆ ಆಗ್ತಿದೆಯಲ್ಲ ಅದನ್ನು ಇನ್ನೇ ವಿಷಯ ಆಯಿತು. ಪ್ರಮಾಣ ನಯೈರ್ ಅಧಿಗಮ. ಅರೆ ಬರೀ ಸೂತ್ರವೊಂದನ್ನೇ ಅನೇಕ ಬಾರಿ ಅಂದ್ರೆ ಆ ಟೀಕೆಯೊಳಗೆ ಏನೇನು ವಿಷಯ ಇದೆಯಲ್ಲ ಅದಕ್ಕಿಂತ ವಿಷಯ ನಮ್ಮ ಜ್ಞಾನದಿಂದ ಪ್ರಸ್ಫುಟಿತ ಆಗ್ಬೋದ್ರಿ. ಆದರೆ ನಮಗೆ ಬೇಕಿಲ್ಲ, ನಮಗೆ ಬೇಕಿಲ್ಲ. ಎಲ್ಲಿಯವರೆಗೆ ಸಮ್ಯಕ್ತ್ವ ಸನ್ಮುಖನ ಚರ್ಯೆ ಹೇಳಿದರೆ, ಪ್ರವೃತ್ತಿ ಹೇಳಿದರೆ, ಆ ಪ್ರಕಾರದ ಪ್ರವೃತ್ತಿ ನಮ್ದು ಆಗುವುದಿಲ್ಲ, ಅಲ್ಲಿಯವರೆಗೆ ನಮ್ಗೆ ದೇಶನಾದ್ದ ಯಾವ ಪ್ರಕಾರದ ಲಾಭ ಆಗೇ ಇಲ್ಲ ಅಂಥೇಳಿ ತಿಳ್ಕೊಳ್ಬೇಕಾಗ್ತದೆ. ಬರೀ ತಿಳ್ಕೊಳ್ಳೋದಲ್ಲ, ಭಾವಿ ದುಃಖಕ್ಕೆ ನಾವು ಸಿದ್ಧ ಆಗಬೇಕಾಗ್ತದೆ. ನಡೆಯಿರಿ. ಆ ಶುದ್ಧ ಜ್ಞಾನವಾದ ಏನೈತಿ, ಕಾರಣವೇನೆಂದರೆ ಆ ಶುದ್ಧ ಜ್ಞಾನವಾದ ಮೇಲೆ ಭೋಗ ಸಾಮಗ್ರಿಗಳನ್ನು ಭೋಗಿಸುತ್ತಿರುವಾಗ ಆ ಸಾಮಗ್ರಿಗಳ ಮೂಲಕ ಅಶುದ್ಧ ಮಾಡಲಾಗುವುದಿಲ್ಲ. ಯಾರನ್ನ ಅಶುದ್ಧ ಮಾಡಲಾಗುವುದಿಲ್ಲ? ಜ್ಞಾನವನ್ನು, ಪರಿಣಾಮವನ್ನು, ಶ್ರದ್ಧೆಯನ್ನು. ಅರೆ ಯಾಕೆ ಅಂತಂದ್ರೆ ಶ್ರದ್ಧೆ ಧ್ರುವದ ಸನ್ಮುಖ ಇದೆ, ಜ್ಞಾನಕ್ಕೆ ಧ್ರುವದ ಮಹಿಮೆ ಇದೆ, ಪರಿಣಾಮ ಧ್ರುವದಿಂದ ಸಂಚೇತಿಸಲ್ಪಡಿಸಲಾಗಿದೆ, ಧ್ರುವದ ಪ್ರಕಾಶದೊಳಗೆ ಬಂದದ್ದು ಇದೆ ರೀ ಅದ ಪರಿಣಾಮ. ಹೀಗಿದ್ದ ಮೇಲೆ ಅದನ್ನು ಯಾವುದನ್ನು ಅಶುದ್ಧ ಮಾಡಲಾಗುವುದಿಲ್ಲ. ಮತ್ತು ಎಲ್ಲಿ ಅಶುದ್ಧಿ ಇಲ್ಲ ಅಲ್ಲಿ ಬಂಧ ಆಗೋದನ್ನೇ ಇಲ್ಲರಿ. ಯಾವ ಕಾರಣದಿಂದ ಆಗ್ತಿದೆ? ಜೀವದ ಶ್ರದ್ಧೆ, ಜ್ಞಾನ, ಪರಿಣಾಮಗಳ ಅಶುದ್ಧತೆಯಿಂದ ಬಂಧ ಆಗುತ್ತಿದೆ. ಮನಸ್ಸಿನ, ವಚನದ ಅಥವಾ ಕಾಯದ ಯಾವುದೇ ಕ್ರಿಯಾ ವಿಶೇಷದಿಂದ ಬಂಧ ಆಗೋದನ್ನು ಇಲ್ಲ, ಬಂಧವನ್ನು ತಡೆಯೋದನ್ನು ಸಾಧ್ಯ ಇಲ್ಲ. ಆ ಶುದ್ಧ ಜ್ಞಾನವಾದ ಮೇಲೆ ಭೋಗ ಸಾಮಗ್ರಿಗಳನ್ನು ಭೋಗಿಸುತ್ತಿರುವಾಗ ಆ ಸಾಮಗ್ರಿಗಳ ಮೂಲಕ ಅಶುದ್ಧ ರೂಪ ಮಾಡಲಾಗುವುದಿಲ್ಲ. ಮೇಲೇನು ಹೇಳಿ ಬಂದಿದ್ರು? ಪರಾಪರಾಧ ಜನಿತ. ಆ ಶಬ್ದದ್ದೇನು ವ್ಯಾಖ್ಯೆ ಮಾಡಿದ್ರು? ಭೋಗ ಸಾಮಗ್ರಿಗಳು ಅವನ ಭೋಗದಲ್ಲಿ ಬರುವುದು, ಅದರಿಂದ ಉತ್ಪನ್ನವಾಗಿದೆ. ಏನು ಉತ್ಪನ್ನವಾಗಿದೆ? ಭೋಗಿಸುವ ಭಾವನೆ.
ತಿಳಿತಾ ಇದೆ ಅಂದ್ರೆ ಭೋಗ ಸಾಮಗ್ರಿಗಳಿಂದ ಉತ್ಪನ್ನ ಆಗಿದೆ ಅದು. ಸಾಮಗ್ರಿಗಳು ಮತ್ತು ಅವನ ಭೋಗದಲ್ಲಿ ಬರುವುದು ಏನು ಬಂದಿದ್ದವು? ಭೋಗ ಸಾಮಗ್ರಿಗಳು ಬಂದಿದ್ದವು. ಮನೆಯಲ್ಲಿ ಸಿದ್ಧ ಆಗಿದೆ, ಅಡುಗೆ ಮನೆಯಲ್ಲಿ ಪದಾರ್ಥ ಮತ್ತು ತಟ್ಟೆಯೊಳಗೆ ಬಂದದ್ದು ಇದೆ. ಇವು ಬೇಕಂತ ಹೇಳಿರಲೂ ಇಲ್ಲ, ಇವನಿಗೆ ಅದರದ ಅಪೇಕ್ಷೆನೂ ಇರಲಿಲ್ಲ. ಆದರೂ ಕೂಡ ಮಾಡಿದಾರೆ ಅಂದಮೇಲೆ ಅದನ್ನು ತಿನ್ನಬೇಕು ಅಥವಾ ಬೇಡ್ರಿ? ಮನೆಯಲ್ಲಿ ಅದನ್ನು ತಿನ್ನಬೇಕು ಅಥವಾ ಇಲ್ಲ, ತಿನ್ನುವ ಭಾವ ಬರ್ತಿದೆಯೋ ಅಥವಾ ಇಲ್ಲ ಕೇಳ್ತೇನೆ ನಾ. ಇವಾಗ ಬರ್ತಿದೆ. ಅದು ಒಂದು ವೇಳೆ ಇಷ್ಟು ಪದಾರ್ಥ ಇದ್ರೂ ಭಾವ ಬರ್ತಿದೆ, ಒಂದು ವೇಳೆ ಅದರ ಕುರಿತಾಗಿ ಅಧಿಕ ಇಷ್ಟ ಇಲ್ಲದಿದ್ರೂ ಕೂಡ ಅನಿವಾರ್ಯವಾಗಿ ಭಾವ ಬರ್ತಿದೆ. ಯಾವುದರ ಕಾರಣದಿಂದ? ಮನೆಯಲ್ಲಿ ಅದು ಇದೆ, ನನ್ನ ತಟ್ಟೆಯೊಳಗೆ ಬಂದದ್ದು ಇದೆ. ಇದನ್ನೇ ನಾ ತಿನ್ನುವುದಿಲ್ಲ, ತೆಗಿ ಅಂಥೇಳಿ ಹೇಳಿದ್ರೆ ಯಾವ ಪುರುಷಾರ್ಥದಿಂದ ಹೇಳಿದ್ರಿ? ಇದುವರೆಗೆ ಹೇಳಿದ್ದೇನ್ರೆ ಸ್ಮರಣೆ ಇದೆ? ಯಾವ ಪ್ರಕಾರ ಪುರುಷನಿಗೆ ಪತ್ನಿ ಪ್ರಬಲ ಅದಳೋ ಅದೇ ಪ್ರಕಾರ ಜೀವನಿಗೆ ಕರ್ಮದ ಉದಯ ಪ್ರಬಲ ಇದೆ. ಬೇಕಾದಂಥ ಪುರುಷಿದ್ರನು ಕೂಡ ಪತ್ನಿ ಮಾತು ಕೇಳಲೇಬೇಕು. ಅಡುಗೆ ಮನೆಯಲ್ಲೇ ಕೇಳಲಿಕ್ಕೆ ಬೇಕು. ಅದೇ ಪ್ರಕಾರ ಕೆಳಗಿನ ಭೂಮಿಕೆಯೊಳಗಡೆ ಕರ್ಮದ ಮಾತು ಕೇಳಬೇಕಾಗ್ತದೆ. ಕರ್ಮ ಪ್ರಬಲ ಇದೆ, ಮುಂದೇನು ಮಾಡುವುದಿಲ್ಲ, ಅದೇ ಅದು ಮಾಡ್ತಾನೆ ಇರ್ತಿದೆ, ತನ್ನ ಪ್ರಯತ್ನದ ಮಾಡ್ತಾನೆ ಇರ್ತಿದೆ, ಕರ್ತವ್ಯ ಮಾಡ್ತಾನೆ ಇರ್ತಿದೆ. ಉಪಸರ್ಗ ಬರ್ತಿದೆ ಅಲ್ಲ, ಅದು ಯಾವುದರ ಸಲುವಾಗಿ ಬರ್ತಿದೆ? ಮುನಿದಶೆಯೊಳಗ ಅವನನ್ನು ಕರ್ತವ್ಯಚ್ಯುತ ಮಾರ್ಗಚ್ಯುತ ಮಾಡುವ ಸಲುವಾಗಿ ಏನಿರಲಿ. ಪುರುಷನ ಸ್ವಾತಂತ್ರ್ಯದ ಹರಣ ಯಾವಾಗ ಆಗ್ತಿದೆ ರೀ? ಮದುವೆ ಆದಮೇಲೆ. ಅದೇ ವಸ್ತು ಸ್ವರೂಪ ಇದೆ ರೀ, ಇದ ಗೊತ್ತೇ ಇರುವುದಿಲ್ಲ. ಯಾವಾಗ ಅವಳು ವಶ ಆಗಿ ಹೋದಿನೋ ಅನ್ನೋದು ಗೊತ್ತೇ ಇರುವುದಿಲ್ಲ. ಅದೇ ಪ್ರಕಾರ ಈ ಜೀವ ತತ್ವದ ಅಭ್ಯಾಸ ಮಾಡುವ ಎಳೆದೊಳಗೆ, ಧರ್ಮದ ಆಚರಣೆ ಮಾಡುವ ಎಳೆದೊಳಗೆ, ವ್ರತ ಉಪವಾಸ ಮಾಡುವ ಎಳೆದೊಳಗೆ ಕೂಡ ಯಾವಾಗ ಕರ್ಮದ ವಶ ಆಗಿ ಹೋಗ್ತಿದೆ ಗೊತ್ತೇ ಇರುವುದಿಲ್ಲ. ಕಠಿಣ ಮಾತಿದೆ. ಏನು ಹೇಳಿದ್ರಲ್ಲಿ? ಪರಾಪರಾಧ ಜನಿತ. ಅಲ್ಲಿ ನೋಡ್ರಿ, ಪರ ಶಬ್ದದ ಅರ್ಥ ಏನಿದೆ? ಭೋಗ ಸಾಮಗ್ರಿಗಳು. ಅವನ ಅಪರಾಧ, ಅಪರಾಧ ಅಂತಂದ್ರೆ ಭೋಗದಲ್ಲಿ ಬರುವುದು. ಅಪರಾಧ, ಈಗೇನು ಅಪರಾಧ ಮಾಡಿದವ? ಬೇಕಂದಿಲ್ಲಲ್ಲ, ಅದರ ಬೇಕ 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 ಬ್ಯಾಡ್ ಬ್ಯಾಡ್ ಅನ್ನೋದು ಅನಂತ ಕಾಲ ಮಾಡಿ ಬಂದಿದನ್ರಿ. ಅದು ಅಪರಾಧದ ಫಲಸ್ವರೂಪವಾಗಿ ಅದು ಬಂದದ್ದಿದೆ. ಭೋಗ ಸಾಮಗ್ರಿ, ಭೋಗ ಸಾಮಗ್ರಿ ಮನೆಯಲ್ಲಿರೋದು ಮಾತು ಬೇರೆ, ಮತ್ತು ಪ್ರತ್ಯಕ್ಷ ತನ್ನ ಭೋಗದೊಳಗೆ ಬರುವ ಸಲುವಾಗಿ ಅನಿವಾರ್ಯ ಆಗೋದು ಮಾತು. ಹೀಗಾದ ನಂತರ ಏನಾಯಿತು? ಅದರಿಂದ ಉತ್ಪನ್ನವಾಗಿದೆ ಏನು ಭೋಗದ ಭಾವ. ನೋಡ್ರಿ, ಹಿಂದ್ಗಡೆ ಇದೇನೆಲ್ಲ ಪ್ರಶ್ನೆ ಮಾಡಿದಾರೇನೆಲ್ಲ, ಭೋಗದ ಭಾವ ಅಂದ್ರೆ ಅಥವಾ ಭೋಗಿಸ್ತಾ ಇರುವಂಥ ಕ್ರಿಯೆ. ಮೊದಲನೇ ಎರಡನೇ ಲೈನೊಳಗನೆ ಇದೆಯಲ್ಲ, ಪರಿಣಾಮದಿಂದ ಶುದ್ಧ ಅದನ, ಆದ್ರೆ ಪಂಚೇಂದ್ರಿಯ ವಿಷಯಗಳನ್ನು ಭೋಗಿಸ್ತಾನೋ, ಆ ವಿಷಯಗಳನ್ನು ಭೋಗಿಸ್ತಾ ಇರುವಳದೊಳಗೆ ಅವನಿಗೆ ಕರ್ಮದ ಬಂಧ ಆಗ್ತಿದೆಯೋ ಅಥವಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಕ್ಕ, ಭೋಗ ಸಾಮಗ್ರಿಗಳ ಇದಾವೆ, ಅವು ಭೋಗದೊಳಗೆ ಬಂದಿದ್ದಾವೆ ಅಂಥೇಳಿ ಭೋಗಿಸ್ತಾ ಇದ್ದಾನೆ. ಯಾಕೆ ಸಾಧ್ಯ ಇದೆ? ಸಾಧ್ಯ ಎಲ್ಲ ಇದೆ. ಬೇಡಂದ್ರೆ ಹೋಗುವಷ್ಟು ಸುಲಭ ಇಲ್ರಿ ಅದ. ಬೇಕಂದ್ರೆ ಯಾವ ಪ್ರಕಾರ ದೊರಕೋದಿಲ್ಲವೋ ಅದೇ ಪ್ರಕಾರ ಬೇಡ ಅಂದ್ರೆ ಅದ ತಕ್ಷಣ ಹೋಗೋಕೆ ನಿಮ್ಮ ಅಧೀನಿಲ್ಲ, ನಿಮ್ಮ ಆಳನೂ ಇಲ್ಲದ. ಬೇಕಂತೇಳಿ ಅಪೇಕ್ಷೆ ಇದ್ರೆ ಪ್ರಾಪ್ತ ಆಗ್ತಿದೆ ಅಂದ್ರೆ, ಅದೇ ಅನೇಕ ಕಾಲ ಅಪೇಕ್ಷೆ ಮಾಡಿದ ನಂತರ, ಪ್ರಯತ್ನ ಮಾಡಿದ ನಂತರ ಎಂದೋ ಒಂದು ಬಾರಿ ಸ್ವಯೋಗ್ಯತೆಯಿಂದ ಪ್ರಾಪ್ತ ಆಗ್ತಿದೆ.
ಹೌದೇನಿಲ್ರಿ? ಆ ಬಹಳ ದಿವಸದಿಂದ ಪುರುಷಾರ್ಥ ಮಾಡ್ತಾ ಇದ್ದಾನೆ, ಬಹಳ ದಿವಸದಿಂದ ಬಯಕೆ ಇದೆ ಈ ಜೀವದ ಅಂಥೇಳಿ ಪ್ರಾಪ್ತ ಆಗ್ತಿದೆಯೋ, ಅಥವಾ ಅದರ ಪ್ರಾಪ್ತ ಆಗುವ ಸ್ವಕಾಲದೊಳಗೆ ಪ್ರಾಪ್ತ ಆಗ್ತಿದೆ? ಅದರದ ಸ್ವಕಾಲದೊಳಗ್ರಿ. ಈ ಒಂದೇನೋ ಆಟ ಅಲ್ಲಿ ನಡೆಯೋದಿಲ್ಲ. ಅದೇ ಪ್ರಕಾರ ಬೇಡ 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 ಅಂಥೇಳಿ ಇವು ಎಷ್ಟು ದೂರ ಹೋದ್ರೂ ಕೂಡ ಅದರಿಂದ ಭಿನ್ನ ಆಗುವಂಥ ಸ್ವಕಾಲ ಅದರದ್ದು ಯಾವಾಗ ಬರ್ತಿದೆಯೋ ಆವಾಗ ಭಿನ್ನ ಅಂಥೇಳಿ 83 ಲಕ್ಷ ಪೂರ್ವ ಕಾಲ ಕಳೆದ್ರೂ ಕೂಡ ಪ್ರತ್ಯಕ್ಷ ಭಿನ್ನವಾಗುವ ಕಾಲ ಬಂದಿರಲಿಲ್ಲ. ಯುದ್ಧಕ್ಕಿದ್ದ ಹಾಗೆ ನೀಲಾಂಜನೆ ಸತ್ತು ಹೋದಳು, ಮತ್ತು ಬಂದು ಬಿಟ್ಟಿತು. ಇದ್ದಕ್ಕಿದ್ದ ಹಾಗೆ ಪಶುಗಳ ಕ್ರಂದನ ಕೇಳಿ ಬಂತು. ನೇಮಿನಾಥರಿಗೆ ವೈರಾಗ್ಯ ಆಗಿ ಹೋಯಿತು. ಆ ನೇಮಿನಾಥ್ ಹೋಗುವುದರಿಂದ ರಾಜಮತಿಗೆ ಹೋದಳೆಂದ್ರೆ ಅರೆ, ವಸ್ತುವಿನ ಸ್ವತಂತ್ರತೆ ಲಕ್ಷ್ಯದೊಳಗೆ ಬರೋದು ಅವಶ್ಯಕ ಇದೆ. ಭೋಗವನ್ನು ಬಿಡ್ತೇನಂದು ಕೂಡಲೇ ಭೋಗ ನಿಮ್ಮನ್ನು ಬಿಡೋದು ಅನಿವಾರ್ಯ ಇಲ್ಲ. ಇದು ಮಾತಿದ್ದೀರಿ ಇಲ್ಲಿ. ನೀವು ಭೋಗವನ್ನು ಬಿಟ್ರೂ ಕೂಡ ಭೋಗ ನಿಮ್ಮನ್ನು ಬಿಡೋದ ನೀವು ಯಾವಾಗ ಬಯಸ್ತೀರಿ ಆವಾಗ ಸಾಧ್ಯ ಇಲ್ಲ. ಅದರದ್ದು ಕಾಲ ಬರ್ಬೇಕ್ರಿ. ಹಾಗಾದ್ರೆ ಅದ್ರ ಕಾಲ ಬಂದ್ಮೇಲೆ ಅದು ತಾನೇ ಬಿಟ್ಟು ಹೋಗ್ತಿದೆಯಲ್ಲ? ಹೌದು, ಅದು ತಾನೇ ಬಿಟ್ಟು ಹೋಗ್ತಿದೆ. ಆದ್ರೆ ನಿಮ್ಮಲ್ಲಿ ತತ್ವಜ್ಞಾನ ಇರಲಿಲ್ಲ ಅಂತಂದ್ರೆ ಮತ್ತದು ಬೇಕಂತೇಳಿ ಅದರ ಬೆನ್ನ ಹತ್ತಿ ನೀವು ಚತುರ್ಗತಿಗಳಲ್ಲಿ ಭ್ರಮಣ ಮಾಡಬೇಕಾಗ್ತಿದೆ. ತಾನೇ ಯಾವಾಗ ಬಿಟ್ಟು ಹೋಗ್ತಿದೆಯೋ ಆವಾಗ ಈ ಜೀವಕ್ಕ ಅದರ ಅವಶ್ಯಕತೆಯ ಒಳಗೆ ಜೀವಂತ ಇರುವ ಕಾರಣದಿಂದ ಮತ್ತದರ ಪ್ರಾಪ್ತಿಯ ಸಲುವಾಗಿ ಎಷ್ಟೋ ಕಾಲ ಇವು ಪ್ರಯತ್ನ ಮಾಡ್ತಾನ್ರಿ. ಎಷ್ಟೋ ಕಾಲ ಪ್ರಯತ್ನ ಮಾಡಿದ್ರೂ ಅದರದ್ದು ಯೋಗ್ಯತೆ ಇದ್ದಾಗ ಅದು ಲಭಿಸ್ತಿದೆ. ಅದೇ ಪ್ರಕಾರ ಇವು ತತ್ವಾಭ್ಯಾಸ, ತತ್ವದ ನಿರ್ಣಯ, ಅಂತರ್ಮುಖ ಪುರುಷಾರ್ಥ, ಪ್ರತ್ಯಕ್ಷ ಆತ್ಮನ ಅನುಭೂತಿ, ಆತ್ಮಸ್ಥಿರತೆ ಎಲ್ಲವುಗಳನ್ನು ಕಲಿತಾ ಹೋದ್ರೂ ಕೂಡ ಅದು ಹೋಗುವ ಕಾಲ ಬಾರದ ವಿನಃ ಅದು ಸಂಯೋಗದೊಳಗಿಂದ ಭೋಗ ಸಾಮಗ್ರಿಗಳ ಬಿಟ್ಟು ಹೋಗುವುದಿಲ್ಲ. ಕಠಿಣ ಇದೆ. ಬರೀ ನಿಮ್ಮ ಕಡೆಯಿಂದ ಅಷ್ಟ ಕಾರ್ಯ ಆಗ್ತಿದೆ ಹೀಗೆ ಮಾತಿಲ್ಲ, ಎರಡೂ ಕಡೆಯಿಂದ ಬೇಕ್ರಿ. ಕಾರ್ಯ ಪ್ರತ್ಯಕ್ಷ ಆಗಬೇಕಾದ್ರೆ ಅದ್ರದ್ದು ಯೋಗ್ಯತೆ ಬೇಕು. ಬಿಟ್ಟು ಹೋಗೋದು ಮತ್ತು ಬರೋದು ಹೀಗಲ್ಲ. ಅದರ ಶಾಶ್ವತವಾಗಿ ಬಿಟ್ಟು ಅದರ ಸಲುವಾಗಿ ಪ್ರಯತ್ನ ಯಾರ್ದ? ನಮ್ಮದೇ ಬೇಕ್ರೆ. ಪ್ರಯತ್ನ ನಮ್ಮದೇ ಬೇಕು. ಯಾವ ಪ್ರಕಾರದ ಪ್ರಯತ್ನ? ಅದನ್ನು ಬಿಟ್ಟು ಕೊಡೋದು ಅಥವಾ ಇದನ್ನೇ ಹಿಡ್ಕೊಳ್ಳೋದ್ರಿ? ಇದನ್ನೇ ಹಿಡ್ಕೊಳ್ಳೋದು. ಆವಾಗ ಅದ ಬೇಸತ್ತು ಏನಾಗ್ತಿದೆ ರೀ? ಬಾಗಲ ಹಾಕಿದ್ದೇವೆ, ದಿನಾ ನಾಯಿ, ಆ ರಸ್ತೆಯಲ್ಲಿ ತಿರುಗಾಡುವಂಥ ನಾಯಿಗೆ ದಿನಾ ಒಂದು ಬಿಸಿ ಚಪಾತಿ ಹಾಕ್ತಾ ಇತ್ತು. ಮುಂದೆ ಹಾಕಲಿಲ್ಲ. ಅದು 1 ದಿವಸ ಕೂಡ್ಬೋದು, 2 ದಿವಸ ಕೂಡ್ಬೋದು, 4-6 ದಿವಸ ಮತ್ತೆ ಮನೆ ಕಡೆ ಬರ್ಬೋದು, ಆಶೆಯಿಂದ ನೋಡ್ಬೋದು. ನಮ್ದು ಬಾಗಿಲ ತೆಗೀಲೇ ಇಲ್ಲ, ಅಥವಾ ನಾವು ಊರಲ್ಲೇನೇ ಇಲ್ಲ ನೋಡ್ಲೆ. ಆವಾಗ ಆ ನಾಯಿ 4-6 ದಿವಸ 10-6 ದಿವಸ ಕಳೆದ ನಂತರ ಈ ಮನೆಯ ದಾರಿಯನ್ನು ಮರಿತಿದೆಯೋ ಅಥವಾ ಇಲ್ರಿ? ಹಾಗೆ ಕರ್ಮಗಳ ಬರುವಿಕೆ, ಇರುವಿಕೆ, ಹೋಗುವಿಕೆ ಎಲ್ಲ ನೋಡಿ. ಪ್ರಯತ್ನಂತೂ ನಮ್ಮದೇ ಇದೆ, ಅದರ ಕಾಲ ಬರದ ವಿನಃ ಬಿಟ್ಟು ಹೋಗುವುದಿಲ್ಲ. ಈ ಎರಡೂ ತಿಳ್ಕೊಳ್ಳೋದು ಅವಶ್ಯಕ ಇದೆ. ಪ್ರಯತ್ನಂತೂ ಜೀವದ್ದನ ಅದ ತಾನಾಗೆ ಹೋಗ್ತಿದೆ ಅನ್ನೋ ಮಾತು ಇಲ್ಲ. ತಾನಾಗೆ ಅಂತೂ ಅನಂತ ಬಾರಿ ಹೋಗಿದೆ. ಆದರೆ ಈ ಜೀವದ್ದ ಅದರ ಕುರಿತಾಗಿರುವ ರಾಗ ಹೋಗಲಿಲ್ಲ, ಅಭಿಲಾಷೆ ಹೋಗಲಿಲ್ಲ ಅಂಥೇಳಿ ಮತ್ತೆ ಅದನ್ನು ಹುಡುಕೊಂಡು ಹೋದ, ಮತ್ತೆ ಅದನ್ನು ಪ್ರಾಪ್ತ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ, ಮತ್ತೆ ಅದನ್ನು ಇಟ್ಕೊಳ್ಳುವ ಪ್ರಯತ್ನ ಮಾಡಿದ, ಸಂಗ್ರಹ ಮಾಡುವ ಪ್ರಯತ್ನ ಮಾಡಿದ, ಭೋಗಿಸುವ ಪ್ರಯತ್ನ ಮಾಡಿದ. ಅಷ್ಟೆಲ್ಲ ಪ್ರಯತ್ನ ಮಾಡಿದ, ಬಹಳಷ್ಟು ಜೀವನ ತುಂಬೆಲ್ಲ ಪ್ರಯತ್ನ ಮಾಡಿದ. ಇನ್ನು ನಿಶ್ಚಿಂತ ಅದರ ಭೋಗಿಸಬೇಕಂದ ಎಲ್ಲ ಭೋಗ ಸಾಮಗ್ರಿಗಳನ್ನು ಇನ್ನು ಯಾವುದೇ ಪ್ರಕಾರದ ಹೊರಗ ಉದ್ಯಮ ಇಲ್ಲದನ್ನು ಕೇವಲ ಭೋಗಿಸೋದಂಥೇಳಿ ನಿರ್ಣಯ ಮಾಡಿದ. ಅದರಲ್ಲೇ ಆ ಯೋಗ್ಯತೆ ಇರಲಿಲ್ಲ ಅಂತಂದ್ರೆ ಇವನೇ ಏನಾಗ್ತಾನೆ? ಪರಲೋಕ ಗಮನ ಮಾಡ್ತಾನೆ. ಇವೆಲ್ಲ ಲೋಕದೊಳಗೆ ನಡೀತಾವೆಯೋ ಅಥವಾ ಇಲ್ಲ? ನಡೀತಾವೆ. ಅದೇ ಪ್ರಕಾರ
ಇವೆಲ್ಲ ನಡೀತಾವೆ. ಇದು ಒಂದು ಕಡೆಗೆ ಒಂದು ದೃಷ್ಟಿಕೋನದಿಂದ ಪರಮ ಸತ್ಯ, ಒಂದು ಅಪೇಕ್ಷಾದಿಂದ ಪರಮ ಸತ್ಯ ಇದ್ರೂ ಕೂಡ ಇದಕ್ಕೆ ಇನ್ನೊಂದು ಮುಖ ಇದೆ. ಅದು ಯಾವುದಪ್ಪ ಅಂತಂದ್ರೆ, ಜೀವದಲ್ಲಿ ವಿಶ್ವದ ಪದಾರ್ಥಗಳ ಸ್ವರೂಪ, ತನ್ನ ಸ್ವರೂಪ, ತನ್ನ ಸ್ವಭಾವದ ಸ್ವರೂಪ, ಪರಸನ್ಮುಖ ಭಾವದ ಸ್ವರೂಪ, ಇವೆಲ್ಲ ದೀರ್ಘ ಅಭ್ಯಾಸದಿಂದ ಸಂಪೂರ್ಣ ಇವನಿಗೆ ಮೈಗೂಡಿದ ನಂತರ, ರಕ್ತಗತ ಆದ ನಂತರ, ಇವನ ಕಣದೊಳಗ ವಸ್ತು ಸ್ವರೂಪದ ನಿರ್ಣಯ ಆದ ನಂತರ ಆ ಪದಾರ್ಥಗಳ ಬಿಟ್ಟು ಬಿಡಬೇಕು ಅಂಥೇಳಿ ಅಂದ್ರೆ ಅವು ಹೋಗೋದಿಲ್ಲ. ಅದರದ್ದೇ ಯಾವಾಗ ಸಮಯ ಬರ್ತಿದೆ, ಅರೆ ಅವುಗಳ ಸ್ವತಂತ್ರತೆಯನ್ನು ತಿಳಿದಿರುವಂಥ ಬಿಟ್ಟು ಬಿಡ್ಬೇಕು. ಯಾಕಂತಂದ್ರೆ ಇದು ಒಂದು ಮಾತಿದೆ ಅಲ್ಲ, ಅವುಗಳ ಸ್ವತಂತ್ರತೆಯನ್ನು, ಪರಮ ಸ್ವಾತಂತ್ರ್ಯವನ್ನು, ಈಶ್ವರತೆಯನ್ನು ತಿಳಿದಿರುವಂಥ ಅವುಗಳನ್ನು ನಾನು ದೂರ ಮಾಡ್ತೇನೆ ಅನ್ನುವ ದುಸ್ಸಾಹಸ ಅಥವಾ ಅಜ್ಞಾನ ಅವನಲ್ಲಿ ಇರುವುದನ್ನು ಇಲ್ಲ. ಅದಕ್ಕೆ ಇಲ್ಲಿ ಸಹಜ ಅನ್ನುವಂಥದ್ದೊಂದು ಶಬ್ದ ಇಟ್ಟಿದ್ದಾರೆ ಕೆಳಗರೆ. ಈಗ ಎಲ್ಲಿ ಬಂದಿದ್ದೇವಲ್ಲ ಅಲ್ಲಿ ಏನ ಇದೇನಿಲ್ರಿ, ಹಾಗಂತೂ ಇಲ್ಲ. ಕಾರಣವೇನೆಂದರೆ ಆ ಶುದ್ಧ ಜ್ಞಾನವಾದ ಮೇಲೆ ಭೋಗ ಸಾಮಗ್ರಿಗಳನ್ನು ಭೋಗಿಸುತ್ತಿರುವಾಗ ಆ ಸಾಮಗ್ರಿಗಳ ಮೂಲಕ ಅಶುದ್ಧ ಮಾಡಲಾಗುವುದಿಲ್ಲ. ಹೀಗೆ ವಸ್ತುವಿನ ಸ್ವರೂಪವಿದೆ. ಅದೆಷ್ಟೋ ಭೋಗ ಸಾಮಗ್ರಿಗಳನ್ನು ಭೋಗಿಸಿದರೂ ಶುದ್ಧ ಜ್ಞಾನವು ತನ್ನ ಸ್ವರೂಪ ಎಂದರೆ ಶುದ್ಧ ಜ್ಞಾನ ಸ್ವರೂಪವಾಗಿ ಉಳಿಯುತ್ತದೆ. ಹೀಗೆ ವಸ್ತುವಿನ ಸಹಜತೆ ಇದೆ. ಸಹಜತೆ ಏನ? ಅದರ ಈಶ್ವರತೆ. ಇದರ ಈಶ್ವರತೆಯನ್ನು ತಿಳಿದ ನಂತರ ಸಹಜವಾಗಿದ್ದು ಬಿಡ್ತಾನ್ರಿ. ಯುದ್ಧ ಯಾತಕ್ಕೆ ಮಾಡ್ತಾನ್ರಿ? ಆಗೋದೇನೂ ಇಲ್ಲ. ಕೃಷ್ಣ ಮಾಡಿದ ಅಂಥೇಳಿ ಮತ್ತೆ ಬೇರೆ ಯಾರಾದರೂ, ನೇಮಿನಾಥ ಪ್ರಭುನು ಮಾಡಲಿಲ್ಲ, ಮತ್ತೆ ಯಾರ ಮುನಿ ಅವಸ್ಥೆಯೊಳಗಿದ್ದರೆ ಅಥವಾ ಸಮ್ಯಕ್ ದೃಷ್ಟಿಗಳಿದ್ದರೆ ಅಥವಾ ಕಾಲಲಬ್ಧಿ ಪಕ್ವಾದವರಿದ್ದರೆ ಅಥವಾ ಅದೇ ಭವದಿಂದ ಮೋಕ್ಷಕ್ಕೆ ಹೋಗುವಂಥವರಿದ್ದರೆ ಅವರು ಯಾಕೆ ಮಾಡಲಿಲ್ಲ? ಮಾಡೋ ಸಾಧ್ಯ. ಸಹಜತೆ ನೋಡ್ರಿ, ಸಹಜತೆಯನ್ನು ತಿಳಿಯೋದು ಮೊದಲು ಕಠಿಣ. ತಿಳಿದು ಬಂದ ನಂತರ ಅದರ ನಿರ್ಣಯ ಆಗೋದು ಕಠಿಣ. ನಿರ್ಣಯ ಆದ ನಂತರ ಕೂಡ ಮತ್ತೆ ತಾನು ಸಹಜವಾಗಿಯೇ ಉಳಿಯೋದು ಕಠಿಣ. ಗೊತ್ತಿರೋದಿಲ್ಲನ ಪದಾರ್ಥದಿಂದ ಭಿನ್ನ ಇದೆ. ಒಂದರಿಂದ ಇನ್ನೊಂದು ಪದಾರ್ಥದ ಸ್ಪರ್ಶ ಎಂದೂ ಆಗುವುದಿಲ್ಲ. ಗೊತ್ತಿದೇನಿಲ್ರಿ? ಗೊತ್ತಿರುವ ಮಾತು ಬೇರೆ, ನಿರ್ಣಯ ಆಗುವ ಮಾತು ಬೇರೆ, ಮತ್ತು ಆ ಪ್ರಕಾರದ ಪರಿಣಾಮನಾಗುವ ಮಾತು ಬೇರೆ. ಅದಕ್ಕೆ ಈ ಸಹಜತೆ ಇದೆಯಲ್ಲ, ಈ ಸಹಜತೆ ಶಬ್ದ ಯಾವ್ಯಾವುದಕ್ಕೆ ಅನ್ವಯಿಸಿದೆ, ಯಾವ ರೀತಿ ಸಮ್ಯಕ್ ಜ್ಞಾನ ಸಹಜತೆಯಿಂದ ಪರಪದಾರ್ಥಗಳಿಂದ ಭಿನ್ನ ಇರುವ ವೇಳೆದೊಳಗೂ ಕೂಡ, ಪರಪದಾರ್ಥಗಳ ನನ್ನಿಂದ ಭಿನ್ನ ಇದ್ದಾವೆ ಅಂಥೇಳಿ ತಿಳಿಯುವ ವೇಳೆದೊಳಗೂ ಕೂಡ ಪರಪದಾರ್ಥದ ಯಾವುದೇ ಪರಿಣಮನದಿಂದ ಆ ಜ್ಞಾನ ಪ್ರಭಾವಿತನೂ ಆಗುವುದಿಲ್ಲ. ಮೇಲೆ ಬಂದು ಬೀಳ್ತಾ ಇದೆ, ಮತ್ತೆ ಬರ್ತಾ ಇದೆ, ಸಾಕಂದ್ರೂ ಬರ್ತಾ ಇದೆ. ಅದರಿಂದ ಯಾವುದೇ ಪ್ರಕಾರ ವ್ಯಗ್ರ ಆಗುವುದಿಲ್ಲ. ಇದರದ ಅಭ್ಯಾಸ ಸ್ವಲ್ಪ ದೀರ್ಘ ಮಾಡೋದು.